Hello traders, welcome to Sri Lakshmi Trading Academy. ಬಿಫೋರ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಪ್ಲಾಟ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಟೈಮ್ ತೋರಿಸ್ತೀನಿ. ಟೈಮ್ ಇನ್ ಬ್ಯಾಂಗ್ಳೂರ್ 8:42 ಆಗ್ತಾ ಇದೆ. ಶಾರ್ಟ್ಸ್ ಅಲ್ಲಿ ನೀವು ನೋಡಬಹುದು 8:42 ಆಗ್ತಾ ಇದೆ. ಲ್ಯಾಪ್ಟಾಪ್ ಅಲ್ಲಿ ಸಹ ನೀವು ನೋಡಬಹುದು 8:42 ಆಗ್ತಾ ಇದೆ. ಟೈಮ್ ಅಲ್ಲಿ ಏನು ಚೇಂಜ್ ಮಾಡ್ತಾ ಇಲ್ಲ. ನೋ ಮಾರ್ಫಿಂಗ್, ನಾನು ಮಾರ್ಫಿಂಗ್ ಮಾಡಲ್ಲ. ಓಕೆನಾ. ಇವತ್ತು ಮಾರ್ಕೆಟ್ ಯಾವ ರೀತಿ ಆಗ್ಬೋದು ಅಂತಂದ್ರೆ ಗ್ಯಾಪ್ ಅಪ್ ಅಥವಾ ನ್ಯೂಟ್ರಲ್ ಆಗಿ ಓಪನ್ ಆಗ್ಬಿಟ್ಟು ಈ ತರ ಒಂದು ಪ್ಯಾಟರ್ನ್ ಮಾಡಿಸ್ತಾರೆ. ಓಕೆನಾ. ಈ ರೀತಿ ಒಂದು ಪ್ಯಾಟರ್ನ್ ಹಾಕ್ಸ್ಬಿಟ್ಟು ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗತ್ತೆ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ಬಿಟ್ಟು ಡೇ ಅನ್ನೋದು ಈ ರೀತಿ ಕ್ಲೋಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ಗೆ ನೋಡ್ತೀನಿ. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ರೆ ಎಲ್ಲಿ ಎಂಟ್ರಿ ತಗೊಂಡು ಈ ಸೈಡ್ ಪುಟ್ ಸೈಡ್ ನಾನು 100 ಪಾಯಿಂಟ್ಸ್ ಬರೋ ತನಕ ವೆಯ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಮೈ ಪ್ಲಾನ್ ಆಫ್ ಆಕ್ಷನ್ ಟುಡೇ. ಓಕೆನಾ. ಈ ರೀತಿ ನೋಡ್ಕೊಳ್ಳಿ. ಓಕೆನಾ. ಈವನ್ ಆಫ್ಟರ್ ಮಾರ್ಕೆಟ್ ಸಹ ಯಾವ ರೀತಿ ಆಗಿದೆ ಅಂತ ಸಹ ತೋರಿಸ್ತೀನಿ. ಅಗೇನ್ ಈಗ ನೀವು ನೋಡಬಹುದು 8:43 ಆಗ್ತಾ ಇದೆ. 8:43 ಆಗ್ತಾ ಇದೆ. ಟೈಮ್ ಇನ್ ಬ್ಯಾಂಗ್ಳೂರ್ 8:43 ಆಗ್ತಾ ಇದೆ. ನೋ ಚೇಂಜಸ್, ನಥಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಆಲ್ಮೋಸ್ಟ್ ಮಾರ್ಕೆಟ್ ಅನ್ನೋದು ಕ್ಲೋಸ್ ಆಗಲಿದೆ. ಆಲ್ರೆಡಿ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ನ ಪೋಸ್ಟ್ ಮಾಡಿದ್ದೆ. ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಬಂದ್ಬಿಟ್ಟು ಒಂದು ಡೌನ್ ಫಾಲ್ ಆಗ್ಬಿಟ್ಟು ಅಗೇನ್ ಒಂದು ಮೊಮೆಂಟಮ್ ಬರುತ್ತೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ. ಇಲ್ಲಿಂದ ನಾನು ಸೈಡ್ಗೆ ಎಂಟ್ರಿ ಮಾಡ್ತೀನಿ ಅಂತ ಹೇಳಿದ್ದೆ. 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದೆ. ಕೆನ್ಸಿ. ಸೊ ನಾನೇನ್ ಮಾಡಿದೆ ಅಂತಂದ್ರೆ ಇವತ್ತು 1 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗ್ಬಿಟ್ಟು ಮಾರ್ನಿಂಗ್ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂತು. ಸೊ ಆಸ್ ಪರ್ ನನ್ನ ಪ್ಲಾನ್ ಆಫ್ ಆಕ್ಷನ್ ಏನೋ ಈ ಪ್ಲೇಸ್ ಅಲ್ಲಿ ನನಗೆ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬರುತ್ತೆ ಅಂತ. ಓಕೆನಾ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನನಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂತು. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ತಗೊಂಡು ಆಪ್ಷನ್ಸ್ ಅಲ್ಲಿ 100 ಪಾಯಿಂಟ್ಸ್ ಬರೋ ತನಕ ನಾನು ವೆಯ್ಟ್ ಮಾಡಿದೆ. ಈಗ ನೋಡಿ ಬಿಫೋರ್ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿ ಇರಬಹುದು ಅಂತ ಸಹ ನನಗೆ ಗೊತ್ತಾಗಿದೆ. ನನ್ನ ಪ್ಲಾನ್ ಆಫ್ ಆಕ್ಷನ್ ಇದು. ಸೊ ಇವತ್ತು ಒಂದೇ ಟ್ರೇಡ್ ಮಾಡಿದೆ. ಒಂದೇ ಟ್ರೇಡ್ ಅಲ್ಲಿ 100 ಪಾಯಿಂಟ್ಸ್ ಬುಕ್ ಆಯ್ತು. ಇಲ್ಲಿ ರೀಟೆಸ್ಟ್ ಅಲ್ಲಿ ಎಂಟ್ರಿ ಮಾಡಿದೆ. ಇವನ್ ನೀವು ನೋಡಬಹುದು ಬಿಫೋರ್ ಮಾರ್ಕೆಟ್ ಸಹ ಅದೇ ಹೇಳಿದ್ದೀನಿ. ಹೌದಾ. ಸೊ ನೀವು ನೋಡಬಹುದು ಕಂಟಿನ್ಯೂಸ್ಲಿ ಲಾಸ್ಟ್ 10 ಡೇಸ್ ಇಂದ ಎವ್ರಿ ಡೇ ಹೇಳ್ತಾನೆ ಬರ್ತಾ ಇದ್ದೀನಿ. ಒಂದೇ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ರಿಯಲ್ ಸ್ಟಾಕ್ ಮಾರ್ಕೆಟ್ ಹೇಗೆ ಅನಾಲಿಸಿಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ಮಾಡಬೇಕು, ಈ ಫಿಬೋನಾಚಿ ರಿಟ್ರೇಸ್ಮೆಂಟ್ ಸೀರೀಸ್ ನ ಹೇಗೆ ಅರ್ಥ ಮಾಡ್ಕೋಬೇಕು, ಪ್ರತಿ ಒಂದು ನಮ್ಮ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಒಂದು ಆಪ್ ಇದೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಕೋರ್ಸ್ ಅನ್ನೋದು ಅವೈಲಬಿಲಿಟಿ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಕಂಟೆಂಟ್. ಲೈಫ್ ಲಾಂಗ್ ಯೂಸ್ ಆಗುತ್ತೆ ಕಂಟೆಂಟ್. ಇದೇ ರೀತಿ ನೀವು ಸಹ ಬಿಫೋರ್ ಮಾರ್ಕೆಟ್ ಡ್ರಾ ಮಾಡ್ಕೋಬಹುದು. ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ. ಸೊ ಈಗ ಏವನ್ ಕ್ರೂಡ್ ಆಯಿಲ್ ಅಲ್ಲಿ ಸಹ ಒಂದು ಎಂಟ್ರಿ ಇದೆ. ಕೆನ್ಸಿ 5 ಪಾಯಿಂಟ್ ಸ್ಟಾಪ್ ಲಾಸ್ 86 ಪಾಯಿಂಟ್ಸ್ ಇದು ಟಾರ್ಗೆಟ್ ಇನ್ನೂ ಬರಬೇಕು. ಓಕೆನಾ. ಇದೇ ರೀತಿ ನೋಡಿ. ಸೊ ಡೈಲಿ ನೀವೇ ಇಂಡಿಪೆಂಡೆಂಟ್ ಟ್ರೇಡಿಂಗ್ ಮಾಡ್ಕೋಬಹುದು. ಅಂಡ್ ಬಿಫೋರ್ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಈವನ್ ಅಡ್ವಾನ್ಸ್ ಆಗಿ ಇಫ್ ನೀವು ಇಲ್ಲಿ ಎಂಟ್ರಿ ಮಾಡೋದಾದ್ರೆ ಇದು ಟಾರ್ಗೆಟ್ ಎಲ್ಲಿವರೆಗೂ ಹೋಗ್ಬೋದು ಅಂತ ಸಹ ನೀವು ಹೇಳ್ಬೋದು. ಅಷ್ಟೊಂದು ಕಂಟೆಂಟ್ ಕೊಟ್ಟಿದ್ದೀನಿ. ಯುಟಿಲೈಸ್ ಮಾಡ್ಕೊಳ್ಳಿ ಆಪರ್ಚುನಿಟಿನ. ಚೆನ್ನಾಗಿರುತ್ತೆ ವಿಡಿಯೋಸ್ ನೋಡಿ. ಡೌಟ್ಸ್ ಇದ್ರೆ ಕೇಳಿ. ಥ್ಯಾಂಕ್ ಯು.